ನೆಕ್ಸ್ಟ್ ಮಾಡೆಲ್ ನಂಬರ್ 7. ಮಾಡೆಲ್ ನಂಬರ್ 7 ಸಾಲಿಡ್ ಮಾಡೆಲ್ ಮಾಡ್ಬೇಕು ಮತ್ತು 3 ವ್ಯೂಸ್ ಹಾಕ್ಬೇಕು. ಸೊ ಸಾಲಿಡ್ ಮಾಡೆಲ್ ಈ ಡಯಾಗ್ರಾಮ್ನ ನಾನು ಯಾವ ವ್ಯೂ ಇಂದ ನೋಡಿದ್ರೆ ಬೆಟರ್ ಆಗಿ ನಾನು ಡ್ರಾ ಮಾಡ್ಬೋದು ಅಂತೇಳಿ ಫಸ್ಟಿಗೆ ಇಮ್ಯಾಜಿನ್ ಮಾಡ್ಕೋಬೇಕು. ಸೊ ನಾನು ಈ ಕಡೆ ಡ್ರಾ ಮಾಡಿದ್ರೆ ಡೆಪ್ತ್ ಇಲ್ಲ, ಈ ಕಡೆ ಡೆಪ್ತ್ ಕಟ್ಟೈತೆ, ಅದಕ್ಕೆ ಇದನ್ನ ಫ್ರಂಟ್ ವ್ಯೂ ಅಂತೀನಿ, ಇದು ಟಾಪ್ ವ್ಯೂ ಅಂತೀನಿ, ಇದು ಸೈಡ್ ವ್ಯೂ ಅಂತೀನಿ. ನಾನು ಫ್ರಂಟ್ ವ್ಯೂ ಇಂದ ಡ್ರಾ ಮಾಡ್ತೀನಿ, ಈಸಿ ಆಗುತ್ತೆ. ಬರೀ ಇದೊಂದು ಫಸ್ಟ್ ಪ್ಲೇಟ್ ಹಾಕ್ತೀನಿ, ಆಮೇಲೆ ಇದು ಇಲ್ಲೊಂದು ಏನು ಎಕ್ಸ್ಟ್ರೂಡ್ ಆಗೈತಲ್ಲ ಇದು ಆಮೇಲೆ ಮಾಡ್ತೀನಿ. ಓಕೆ, ಫಸ್ಟ್ ಪ್ಲೇಟ್ ಹಾಕಿ ಆಮೇಲೆ ಇದನ್ನ ಮಾಡ್ತೀನಿ. ಓಕೆ, ವಿಲ್ ಸ್ಟಾರ್ಟ್ ನಾವು. ಸೊ ಫೈಲ್ ಸೆಟ್ ವರ್ಕಿಂಗ್ ಡೈರೆಕ್ಟರಿ ಮಾಡ್ಕೋಬೇಕು. ಎವ್ರಿ ಟೈಮ್ ನೀವು ಎಲ್ಲಿ ಸೇವ್ ಮಾಡ್ಕೋಬೇಕಂತೀರಿ ಅಲ್ಲಿ ಸೇವ್ ಮಾಡ್ಕೋಬೇಕು. ಆಮೇಲೆ ಫೈಲ್ ನ್ಯೂ ಅನ್ಬೇಕು, ಯೂಸ್ ಡಿಫಾಲ್ಟ್ తీಬೇಕು. ಸೊ ಇಲ್ಲೇ ಮಾಡೆಲ್ ನಂಬರ್ 7 ಮಾಡತ್ತೀನಿ, ಮಾಡೆಲ್ ನಂಬರ್ 7 ಮಾಡತ್ತೀನಿ. ಸೊ ಮಾಡೆಲ್ ನಂಬರ್ 7 ಸ್ಪೇಸ್ ಕೊಡಬಾರ್ದು. ಸೊ ಮಾಡೆಲ್ 7 ಅಂತೇಳಿ ಯೂಸ್ ಮಾಡೋಣ. 7 ಮಾಡೆಲ್ 7. ಓಕೆ, ಸೊ ಮಾಡೆಲ್ 7 ಆದ್ಮೇಲೆ ಪ್ರೆಸ್ ಓಕೆ ಅನ್ಬೇಕು, MMNS ಅನ್ಬೇಕು, ಇಲ್ಲಾಂದ್ರೆ ಇಂಚ್ನಾಗ ತಗೋತೈತಿ, MMNS ಅನ್ಬೇಕು. ಸೊ ಈ ಡಯಾಗ್ರಾಮ್ ನಾನು ಫ್ರಂಟ್ ವ್ಯೂ ಇದಂತ ತೊಗೊಳತ್ತೀನಿ, ಅದಕ್ಕೆ ಫ್ರಂಟ್ ವ್ಯೂ ಸೆಲೆಕ್ಟ್ ಮಾಡ್ತೀನಿ. ಎಕ್ಸ್ಟ್ರೂಡ್, ಪ್ಲೇಸ್ಮೆಂಟ್, ಡಿಫೈನ್, ಫ್ರಂಟ್ ಪ್ಲೇನ್ ಸೆಲೆಕ್ಟ್ ಮಾಡ್ತೀನಿ, ಸ್ಕೆಚ್ ಅಂತೀನಿ. ಓಕೆ, ಸೊ ಸ್ಕೆಚ್. ಸೊ ಇದನ್ನ ಈ ಹಾಫ್ ಪೋರ್ಷನ್ ಡ್ರಾ ಮಾಡಿದ್ರೆ ಇಲ್ಲಿ ಹಾಫ್ ಬರ್ತೈತಿ, ಇಲ್ಲಿ ಹಾಫ್ ಬರ್ತೈತಿ, ಸೇಮ್ ಐತಿ, ಅದಕ್ಕೆ ನಾನು ಹಾಫ್ ಪೋರ್ಷನ್ ಡ್ರಾ ಮಾಡ್ತೀನಿ. ಸೊ ಇದನ್ನ ಸೆಲೆಕ್ಟ್ ಮಾಡಿ ಆಕ್ಸಸ್ ಲೈನ್ ಅಂತೀನಿ, ಇಲ್ಲಿಂತ್ರ ಹಾಫ್ ಪೋರ್ಷನ್ ಡ್ರಾ ಮಾಡ್ತೀನಿ. ಹಿಂಗೆ ಬಂದೈತಿ, ಇಲ್ಲೊಂದು ಬಂದೈತಿ, ವರ್ಟಿಕಲ್ ಐತಿ, ಹಿಂಗೆ ಬಂದೈತಿ, ಹಿಂಗೆ ಹೋಗಿ ಇಲ್ಲೇ ಜಾಯಿನ್ ಆಗೈತಿ. ಸೊ ಹಾಫ್ ಪೋರ್ಷನ್ ಸೆಲೆಕ್ಟ್ ಮಾಡಿ ಇದನ್ನ ಮಿರರ್ ಅಂತೀನಿ, ಮಿರರ್ ಬರ್ತೈತಿ. ಸೊ ನೆಕ್ಸ್ಟ್ ಈ ಫಿಗರ್ನಾಗ ಡೈಮೆನ್ಷನ್ ಐತಿ, 10 ಕೊಟ್ಟಾನ, 35 ಕೊಟ್ಟಾನ, 5 ಕೊಟ್ಟಾನ, 15 ಕೊಟ್ಟಾನ, ಅದನ್ನ ನಾ ಇಲ್ಲಿ ಡೈಮೆನ್ಷನ್ ಕೊಡ್ತೀನಿ. ಓಕೆ, ಇಲ್ಲಿಂತ್ರ 10 ಕೊಟ್ಟಾನ, 35 ಕೊಟ್ಟಾನ, 5 ಕೊಟ್ಟಾನ, ಇಲ್ಲಿಂದ 15 ಕೊಟ್ಟಾನ. ಓಕೆ, ಸೊ ಇದನ್ನು ಸೆಲೆಕ್ಟ್ ಮಾಡಿ ಡೈಮೆನ್ಷನ್ ಚೇಂಜ್ ಮಾಡ್ತೀನಿ, ಮಾಡಿಫೈ ಅಂತೀನಿ. ಸೊ ಮಾಡಿಫೈ ರೀಜನರೇಟಿವ್ ಆಫ್ ಮಾಡ್ತೀನಿ. ಎಷ್ಟೈತಿ? 10 ಐತಿ, 35 ಐತಿ, 5 ಐತಿ, 15 ಐತಿ. ಓಕೆ, ಪ್ರೆಸ್ ಓಕೆ ಅಂತೀನಿ, ಇಲ್ಲಿ ಓಕೆ ಅಂತೀನಿ. ಸೊ ಓಕೆ ಅಂದಾಗ ಇಲ್ಲೇ 2 ಸೈಡ್ ಇಂಪಾರ್ಟೆಂಟ್ ಐತಿ, 2 ಸೈಡ್ ಮಾಡ್ಬೇಕು, ಇಲ್ಲಾಂದ್ರೆ ಕರೆಕ್ಟ್ ಬರಲ್ಲ ಅದು. ಅದಕ್ಕೆ ನಾನು 2 ಸೈಡ್ ಅಂತೀನಿ. 2 ಸೈಡ್ ಇಲ್ಲಿ ಈ ಡಯಾಗ್ರಾಮ್ನಾಗ ಥಿಕ್ನೆಸ್ ಕೊಟ್ಟಾನ, ಈ ಕಡೆ ಡ್ರಾ ಮಾಡೀವಿ. ಈಗ ನಾವು ಇಲ್ಲಿಂದ ಇಲ್ಲಿಗೆ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ 50 ಕೊಟ್ಟಾನ. ಸೊ 50 ವ್ಯಾಲ್ಯೂ ಕೊಡ್ತೇನೆ ನಾ ಇಲ್ಲೇ 50 ಅಂತೀನಿ, ಎಂಟರ್. ಸೊ ಎಂಟರ್ ಅಂದ್ಮ್ಯಾಗ ಓಕೆ ಅಂತೀನಿ. ಸೊ ಓಕೆ ಅಂದ್ಮ್ಯಾಗ ನೆಕ್ಸ್ಟ್ ಇದು ನಂದು ಫ್ರಂಟ್ ವ್ಯೂ, ಇಲ್ಲಿ ನೋಡ್ರಿ ಗೊತ್ತಾಗತ್ತೆ ನಂದು, ಇದು ನಂದು ಫ್ರಂಟ್ ವ್ಯೂ. ಸೊ ನಾನೀಗ ಫ್ರಂಟ್ ವ್ಯೂ ಇಲ್ಲೈತಿ, ಈ ಸೆಂಟರ್ ಇಂದ ಡ್ರಾ ಆಗೈತಿ, ಸೆಂಟರ್ ಚೂಸ್ ಮಾಡ್ಬೇಕು ನಾ ಪ್ಲೇನ್. ಅದಕ್ಕೆ ಸೆಂಟರ್ ಚೂಸ್ ಮಾಡ್ಬೇಕಂದ್ರೆ ಈ ಪ್ಲೇನ್ ಇಂಪಾರ್ಟೆಂಟ್, ಇದೇನೈತಲ್ಲ ರೈಟ್ ಪ್ಲೇನ್ ಐತಲ್ಲ ಇದು ಇಂಪಾರ್ಟೆಂಟ್. ಸೊ ಇದನ್ನ ಚೂಸ್ ಮಾಡ್ಬೇಕಂದ್ರೆ ಇದನ್ನ ಕರೆಕ್ಟಾಗಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೋರಿ. ಅಡ್ಜಸ್ಟ್ ಮಾಡ್ಕೊಂಡು ಎಕ್ಸ್ಟ್ರೂಡ್ ಅನ್ನೋಣ, ಪ್ಲೇಸ್ಮೆಂಟ್ ಅನ್ನೋಣ, ಡಿಫೈನ್ ಅನ್ನೋಣ. ಈ ಇಲ್ಲೇತಲ್ಲ ಈ ಪ್ಲೇನ್ ಅನ್ಬೇಕದು, ಪ್ಲೇನ್ ಸರ್ಫೇಸ್ ಅನ್ಬಾರ್ದು, ಪ್ಲೇನ್ ಅನ್ಬೇಕು. ಇಲ್ಲಿ ಡೇಟಮ್ ಪ್ಲೇನ್ ಎಂತೈತೆ ನೋಡ್ರಿ, ಇಲ್ಲಿ ಡೇಟಮ್ ಪ್ಲೇನ್ ಸೆಲೆಕ್ಟ್ ಮಾಡಿದ್ರೆ ಅದು ತಗೋತೈತಿ. ರೆಫರೆನ್ಸ್ ಪ್ಲೇನ್ ಏನು ಮಾಡ್ಬೇಕು, ಹಿಂಗೆ ಟರ್ನ್ ಆಗಿ ರೆಫರೆನ್ಸ್ ಪ್ಲೇನ್ ಇದು ತೊಗೋಬೇಕು. ಸೊ ಅದಕ್ಕೆ ನಾ ಇದನ್ನ ರೆಫರೆನ್ಸ್ ಬೇರೆ ತೊಗೊಂಡಿರ್ತದೆ, ಟಾಪ್ ತೊಗೊಂಡಿರ್ತಿ, ಟಾಪ್ ತೊಗೋಬಾರ್ದದ. ಸೊ ಇದನ್ನು ಸೆಲೆಕ್ಟ್ ಮಾಡಿ ರೆಫರೆನ್ಸ್ ಪ್ಲೇನ್ ಇದನ್ನು ತೊಗೋತೀನಿ ನಾನು. ಓಕೆ, ಸೊ ರೆಫರೆನ್ಸ್ ಪ್ಲೇನ್ ಇದು ತೊಗೊಂಡ್ಮ್ಯಾಗ ಸ್ಕೆಚ್ ಅಂತೀನಿ. ಸೊ ಇದು ಬರ್ತೈತಿ. ಸೊ ಸ್ಕೆಚ್ ಇದು ಬಂದ್ಮ್ಯಾಗ ಇದನ್ನು ವೈರ್ ಫ್ರೇಮ್ ಅಂತೀನಿ. ವೈರ್ ಫ್ರೇಮ್ ಅಂದ್ಮ್ಯಾಗ ನೆಕ್ಸ್ಟ್ ಇದನ್ನ ಸ್ಕೆಚ್ ರೆಫರೆನ್ಸ್, ಇದೊಂದು ಲೈನ್ ರೆಫರೆನ್ಸ್, ಇದೊಂದು ಲೈನ್ ರೆಫರೆನ್ಸ್, ಇದೊಂದು ಲೈನ್ ರೆಫರೆನ್ಸ್, ಇದೊಂದು ಲೈನ್ ರೆಫರೆನ್ಸ್, ಕ್ಲೋಸ್ ಅಂತೀನಿ. ಇಲ್ಲೇ ಡಯಾಗ್ರಾಮ್ ನೋಡ್ತೀನಿ, ಡಯಾಗ್ರಾಮ್ ನೋಡಿ ಈ ಫಿಗರ್ ಸ್ಕ್ವೇರ್ ಐತಿ, ಆಮೇಲೆ ಸರ್ಕಲ್ ಐತಿ, ಒಂದು ಆರ್ ಕಟ್ ಆಗೈತಿ. ಸೊ ಅದಕ್ಕೆ ಇದನ್ನ ಡ್ರಾ ಮಾಡ್ತೀನಿ. ಇಲ್ಲಿಂದ ಹಿಂಗೆ ಸ್ಕ್ವೇರ್ ಐತಿ. ಓಕೆ, ಸೊ ಈ ಡಿಸ್ಟೆನ್ಸ್ ಕೊಟ್ಟ ನಾವು 40 ಐತಿ, 50ರಾಗ 40 ಐತಿ. ಆ 40 ನಾವಿಲ್ಲಿ ಮೆನ್ಷನ್ ಮಾಡೋಣ. ಇಲ್ಲಿಂದ ಇಲ್ಲಿಗೆ 40 ಐತಿ. ಓಕೆ, 40 ಅಂತ ಮೆನ್ಷನ್ ಮಾಡೋಣ, 40 ಅಂತ ಮೆನ್ಷನ್ ಮಾಡೋಣ. ಓಕೆ, 40 ಆದ್ಮ್ಯಾಗ ಆ ಡಯಾಗ್ರಾಮ್ನಾಗ ಸರ್ಕಲ್ ಬಂದೈತಿ, ಆಮೇಲೆ ಇಲ್ಲಿ ಆರ್ಕ್ ಬಂದೈತಿ. ಸೊ ನಾವು ಸರ್ಕಲ್ ಆರ್ಕ್ ಎರಡು ಹಾಕ್ಬಿಡೋಣ. ಓಕೆ, ಸರ್ಕಲ್ ಹಾಕೋಣ. ಆ ಸರ್ಕಲ್ದ ಡಿಸ್ಟೆನ್ಸ್ ಕೊಟ್ಟ ನಾವು ಸೆಂಟರಿಂದ ಇಲ್ಲಿ ಬೇಸಿಗೆ 20 ಐತೆ ಅಂತೇಳಿ. ಸೊ ಅದನ್ನು ನಾವು ಸೆಲೆಕ್ಟ್ ಮಾಡಿ ಸೆಂಟರಿಂದ ಈ ಬೇಸಿಗೆ 20 ಐತಿ. ಓಕೆ, ಸೊ 20 ಅಂತ ಮೆನ್ಷನ್ ಮಾಡೋಣ, 20 ಎಂಟರ್. ಸೊ 20 ಅಂತ ಎಂಟರ್ ಮೆನ್ಷನ್ ಮಾಡೋಣ. ಸೊ ಮಾಡಿದ್ಮ್ಯಾಗ ಇಲ್ಲೊಂದು ಆರ್ಕ್ ಬಂದೈತಿ. ಈ ಆರ್ಕ್ ಇಲ್ಲೇ ಆಪ್ಷನ್ ಐತಿ, ಇಲ್ಲೈತಿ, ಇಲ್ಲಿ ಇದನ್ನ ಚೂಸ್ ಮಾಡ್ಬೇಕು, ಫಿಲೆಟ್ ಅನ್ನೋದು ಚೂಸ್ ಮಾಡ್ಬೇಕು. ಫಿಲೆಟ್ ಚೂಸ್ ಮಾಡಿ ಇದೊಂದು ಲೈನ್ ಚೂಸ್ ಮಾಡಿದ್ರೆ ಕರೆಕ್ಟ್ ಅಲ್ಲಿಗೆ ಆರ್ಕ್ ತಗೋತೈತಿ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಈ ಆರ್ಕ್ದ ಸೆಂಟರ್ ಮ್ಯಾಚ್ ಆಗ್ಬೇಕು. ಯಾಕಂದ್ರೆ ಇಲ್ಲೇ ಡೈಮೆನ್ಷನ್ ಕೊಟ್ಟಿಲ್ಲವ, ಅದು ಮ್ಯಾಚ್ ಮಾಡ್ಯಾನವ.
ಈ ಆರ್ಕಿಗೆ ಇದು ಸರ್ಕಲ್ಗೆ ಮ್ಯಾಚ್ ಮಾಡೋಣ. ಸೊ ಹಾಗಾಗಿ ಕನ್ಸ್ಟ್ರೈನ್ ಅನ್ನೋದು ಆಪ್ಷನ್ ಐತಿ. ಇದಕ್ಕೆ ಮ್ಯಾಚ್ ಆಗ್ಬೇಕಂತಂದ್ರೆ ಕನ್ಸ್ಟ್ರೈನ್ ಅನ್ನೋದು ಹೋಗಿ ಈ ಕೋಲಿನಿಯರ್ ಕನ್ಸ್ಟ್ರೈನ್ ಸೆಲೆಕ್ಟ್ ಮಾಡಿ ಈ ಪಾಯಿಂಟ್ ಸೆಲೆಕ್ಟ್ ಮಾಡಿಬಿಟ್ರೆ ಕರೆಕ್ಟ್ ಅದು ಬರ್ತೈತಿ. ಆಮೇಲೆ ಇಲ್ಲಿ ಡೈಮೆನ್ಷನ್ ಕೊಟ್ಟ ನಾವು ಆರ್ಕ್ದ ಡೈಮೆನ್ಷನ್ ಡಯಾಮೀಟರ್ 30 ಅಂದಾನ, ಇದ್ರ ಅರ್ಧ 15 ರೇಡಿಯಸ್ ಆಗುತ್ತೆ. ಸೊ ಇದು ರೇಡಿಯಸ್ನ ಫಾರ್ಮ್ನಾಗ ಐತಿ. ಸೊ ಅದಕ್ಕೆ ನಾ ಇದನ್ನ 15 ಅಂತ ಹೇಳ್ತೀನಿ. ಆಮೇಲೆ ಈ ಸರ್ಕಲ್ದ ಕೊಟ್ಟಾನವ ಡಯಾಮೀಟರ್ 20 ಅಂದಾನ. ಸೊ ಇಲ್ಲಿ ಡಯಾಮೀಟರ್ 20 ಡೈರೆಕ್ಟ್ 20 ಅಂತ ಹೇಳ್ತೀನಿ, 20 ಅಂತೀನಿ. ಓಕೆ, ಸೊ 20 ಅಂದ್ಮ್ಯಾಗ ಪ್ರೆಸ್ ಓಕೆ ಅಂತೀನಿ. ಕರೆಕ್ಟ್ ಸೆಂಟರಿಂದ ತೊಗೊಳತೈತಿ. ಟೂ ಸೈಡ್ ಅಂತ ಹೇಳ್ತೀನಿ, ಟೂ ಸೈಡ್ ತೊಗೋತೈತಿ. ಸೊ ಟೂ ಸೈಡ್ ಎಷ್ಟೈತಿ? ಥಿಕ್ನೆಸ್ 15 ಐತಿ. 15 ಅಂತ ಮೆನ್ಷನ್ ಮಾಡ್ತೀನಿ. ಸೊ ಪ್ರೆಸ್ ಓಕೆ ಅಂತೀನಿ. ಇದು ಸೆಲೆಕ್ಟ್ ಮಾಡ್ತೀನಿ. ಸೊ ನನ್ನ ಡಯಾಗ್ರಾಮ್ ಆಯ್ತು. ಸೊ ಇದನ್ನ ನಾನು ಫ್ರಂಟ್ ವ್ಯೂ ಅಂತ ಅಂದಾಗ ಏನಾಗುತ್ತೆ? ಸೊ ಫ್ರಂಟ್ ವ್ಯೂ ಈ ಥರ ಬರ್ತೈತಿ. ಸೊ ಇಲ್ಲಿಗೆ ನಂದು ಡಯಾಗ್ರಾಮ್ ಹಾಕೊಂಡೇನಿ ನಾನು. ಓಕೆ, ಸೊ ಈ ವ್ಯೂ ನಂದು ಡಯಾಗ್ರಾಮ್ ಮೆನ್ಷನ್ ಐತಿ. ಸೊ ಇದನ್ನ ನಾನು ಸೆಲೆಕ್ಟ್ ಮಾಡಿ ನಾನು ಆಪ್ಷನ್ನಾಗ ನಾನು ಡ್ರಾಯಿಂಗ್ ಮಾಡ್ಕೋಬೋದು. ಫೈಲ್, ನ್ಯೂ, ರಿಮೂವ್, ಡ್ರಾಯಿಂಗ್ ಅಂತೀನಿ, ಓಕೆ ಅಂತೀನಿ, A4 ಅಂತೀನಿ, ಪ್ರೆಸ್ ಓಕೆ ಅಂತೀನಿ. ಸೊ ರೈಟ್ ಕ್ಲಿಕ್, ಇನ್ಸರ್ಟ್, ಸೆಲೆಕ್ಟ್, ಫ್ರಂಟ್ ವ್ಯೂ. ಓಕೆ, ಸೊ ಇದ್ರದ್ದು ಫ್ರಂಟ್ ವ್ಯೂ ಬಂತು. ಸ್ಕೇಲ್ 1 ಐತಿ. ಸೆಲೆಕ್ಟ್ ಮಾಡಿ ಪ್ರೊಜೆಕ್ಷನ್ ವ್ಯೂ ಇಲ್ಲಿ ಬರ್ತೈತಿ. ಸೆಲೆಕ್ಟ್ ಮಾಡ್ತೀನಿ ಪ್ರೊಜೆಕ್ಷನ್ ವ್ಯೂ. ಇದು ಟಾಪ್, ಇಲ್ಲಿ ಟಾಪ್ ಬರ್ತೈತಿ. ಇದನ್ನು ಮೂವ್ ಮಾಡ್ಬೋದು ನಾವು. ಸೆಲೆಕ್ಟ್ ಮಾಡಿ ಲಾಕ್ ಡಿವೈಸ್ ತೆಗೆದ್ರೆ ಇದನ್ನು ಮೂವ್ ಮಾಡ್ಬೋದು. ಮೂವ್ ಮಾಡಿ ಸೊ ಇದನ್ನು ವೈರ್ ಫ್ರೇಮ್ ಅಂತೀನಿ ನಾನು. ಇದು ನಂದು ವೈರ್ ಫ್ರೇಮ್ ಇಲ್ಲೈತಲ್ಲ, ವೈರ್ ಫ್ರೇಮ್ ಅಂತೀನಿ. ಇದು ವೈರ್ ಫ್ರೇಮ್ ಅಂದ್ಮ್ಯಾಗ ಇದನ್ನ ಏನು ಮಾಡ್ತೀನಿ? ಇವೆಲ್ಲ ಆಫ್ ಮಾಡ್ತೀನಿ. ಸೊ ಆಫ್ ಮಾಡಿದ್ಮ್ಯಾಗ ಇದು ರೈಟ್ ಕ್ಲಿಕ್, ಇನ್ಸರ್ಟ್, ಇಲ್ಲೇ ಐಸೋಮೆಟ್ರಿಕ್ ವ್ಯೂ ಹಾಕ್ತೀನಿ. ಐಸೋಮೆಟ್ರಿಕ್ ವ್ಯೂ. ಸೊ ಇದನ್ನ ಐಸೋಮೆಟ್ರಿಕ್ ವ್ಯೂ ಅಂದ ವ್ಯೂ ಡಿಸ್ಪ್ಲೇ ಶೇಡ್ ಅಂತೀನಿ, ಓಕೆ ಅಂತೀನಿ. ಸೊ ಇದು ನಂದು ಆ್ಯಕ್ಚುಲ್ ಡಯಾಗ್ರಾಮ್ನ ನಂದು ಈ ಥರ ಐತಿ. ಓಕೆ, ಸೊ ಈ ಥರ ಐತಿ. ಇದಕ್ಕೆ ಡೈಮೆನ್ಷನ್ ಮತ್ತು ಆಲ್ಫಾಬೆಟಿಕ್ ನಂಬರ್ ಕೊಟ್ಟರೆ ಸಾಕು. ಮೇಕ್ ನೋಟ್ ಅಂತೀನಿ. ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಫ್ರಂಟ್ ವ್ಯೂ, ಡಬಲ್ ಕ್ಲಿಕ್, ಮೇಕ್ ನೋಟ್, ಸೈಡ್ ವ್ಯೂ, ಟಾಪ್ ವ್ಯೂ. ದೆನ್ ಡೈಮೆನ್ಷನ್ ಕೊಡ್ಬೋದು. ನಾವು ಆಗಲೇ ನೋಡಿದ್ವಿ ಡೈಮೆನ್ಷನ್. ಇದು 35 ಇತ್ತು, ಇದು 10 ಐತಿ, ಇದು 5 ಐತಿ, ಇದು 15 ಐತಿ. ಆಮೇಲೆ ಇದು ನಮ್ದು ಸೈಡ್ ವ್ಯೂ. ಇದೆಷ್ಟೈತಿ? ಸೈಡ್ ವ್ಯೂ ಇಲ್ಲಿಂದ ಇಲ್ಲಿಗೆ 50 ಐತಿ. ಸೈಡ್ ವ್ಯೂ 50 ಐತಿ. ಓಕೆ, ಈ ಡಿಸ್ಟೆನ್ಸ್ ಗ್ಯಾಪ್ 10 ಐತಿ. ಸೊ ಎಲ್ಲ ಡೈಮೆನ್ಷನ್ಸ್ ಕೊಟ್ವಿ. ಈ ಸರ್ಕಲ್ ಡಬಲ್ ಕ್ಲಿಕ್ ಮಾಡಿದ್ರೆ ಡಯಾಮೀಟರ್ ಬರ್ತೈತಿ. ಸಿಂಗಲ್ ಕ್ಲಿಕ್ ಮಾಡಿ ಇನ್ನೊಂದು ಕ್ಲಿಕ್ ಮಾಡಿದ್ರೆ ಡಯಾಮೀಟರ್ ಬರ್ತೈತಿ. ಸೊ ಅದು 30 ಐತಿ, ಅದು 20 ಐತಿ. ಓಕೆ, ಸೊ ಎಲ್ಲ ಕೊಟ್ವಿ. ಸೊ ಈ ಡಿಸ್ಟೆನ್ಸ್ ಇದು 40 ಐತಿ. ಇಲ್ಲಿಂದ ಇಲ್ಲಿಗೆ 40 ಐತಿ. ಸಾಕು, ಇಷ್ಟು ಕೊಟ್ಬಿಟ್ರೆ ನಮ್ದು ಡಯಾಗ್ರಾಮ್ ಮತ್ತು ಇದ್ರ ಒಳಗೆ ಬರ್ಬೇಕು. ಸೊ ಇದ್ರ ಒಳಗೆ ಬರ್ಬೇಕು ಅಂದ್ರೆ ನಂದು ಪ್ರಿಂಟ್ನಾಗ ಅದು ಕಾಣ್ತೈತಿ. ಸೊ ಅದ್ರ ಒಳಗೆ ಬಂತ. ಸೊ ಇದನ್ನ ನೀಟಾಗಿ ಮೂವ್ ಮಾಡ್ಕೊರಿ. ಇಲ್ಲಿ ನೇಮ್ ಕೊಡ್ರಿ. ಇಲ್ಲಿ ನೇಮ್ ಕೊಟ್ಟ ಓಕೆ ಅಂತ ಮುಗೀತಿ. ಇದನ್ನು ಸೇವ್ ಅನ್ಬೇಕು. ಸೇವ್ ಅಂದ ಓಕೆ ಅನ್ರಿ. ನೆಕ್ಸ್ಟ್ ಇದು PDF ಅಂತೀನಿ. PDF ಅಂದ ಓಕೆ ಅಂತೀನಿ. ಇದನ್ನು ಸೇವ್ ಅಂತ ಹೇಳ್ತೀನಿ. ಸೇವ್, ಓಕೆ. ಸೊ ಇದನ್ನು ನೀವು ಕ್ಲೋಸ್ ಮಾಡಿರಿ. ಸ್ಟಾಪ್.